ನಮಸ್ಕಾರ. ಈಗಾಗಲೇ ನಿಮಗೆ ಅರ್ಜಿ ತುಂಬುವ ವಿಧಾನದ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ. ಕೆಲವು ಅಭ್ಯರ್ಥಿಗಳು ಮತ್ತು ಪೋಷಕರು ಅರ್ಹತಾ ಖಂಡಿಕೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಎಲಿಜಿಬಿಲಿಟಿ ಕ್ಲಾಸಸ್. ಎಲಿಜಿಬಿಲಿಟಿ ಕ್ಲಾಸಸ್ ಅಂತಂದರೆ ಯಾವ ಅಭ್ಯರ್ಥಿ ಯಾವ ಎಲಿಜಿಬಿಲಿಟಿ ಕ್ಲಾಸನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ನೀವು ಬ್ರೋಷರನ್ನು ನೋಡಬೇಕಾಗ್ತದೆ. ಎಲಿಜಿಬಿಲಿಟಿ ಕ್ಲಾಸಸ್ ಪ್ರತಿಯೊಂದು ಕ್ಲಾಸ್ಗೂ ಪ್ರತಿಯೊಂದು ಡೆಫಿನಿಷನ್ ಇರುತ್ತೆ. ಸರ್ಕಾರಿ ಸೀಟುಗಳನ್ನ ಅಭ್ಯರ್ಥಿಗಳು ಪಡೀಲಿಕ್ಕೆ ಅರ್ಹತೆ ಪಡಿಬೇಕು ಅಂತಂದರೆ ಯಾವುದಾದ್ರೂ ಒಂದು ಎಲಿಜಿಬಿಲಿಟಿ ಕ್ಲಾಸನ್ನು ಅವರು ಪೂರೈಸಬೇಕು. ಅಂತಂದರೆ ಎಲಿಜಿಬಿಲಿಟಿ ಕ್ಲಾಸಲ್ಲಿ ಇರತಕ್ಕಂತಹ ನಿಯಮಗಳನ್ನು ಮಾನದಂಡಗಳನ್ನ ಅವರು ಪೂರೈಸಬೇಕಾಗತ್ತೆ. ಒಟ್ಟು ಎ ಇಂದ ಓವರೆಗೆ ಎಲಿಜಿಬಿಲಿಟಿ ಕ್ಲಾಸಸ್ನ ವಿಂಗಡಣೆ ಮಾಡಲಾಗಿದೆ. ಎಲಿಜಿಬಿಲಿಟಿ ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ, ಈ ಥರ ಕ್ಲಾಸ್ ಓವರೆಗೂ ಇದೆ. ಕ್ಲಾಸ್ ಎ ಅಂತಂದರೆ 1ರಿಂದ 12ನೇ ತರಗತಿಯವರೆಗೆ ಅಭ್ಯರ್ಥಿ ಕನಿಷ್ಠ 7 ವರ್ಷ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರಬೇಕು. ಅದರಲ್ಲಿ SSLC ಅಥವಾ PUC ಅಥವಾ 12th ಸ್ಟ್ಯಾಂಡರ್ಡ್ ಅಂತಂದೇನು ಕರೀತಾರೆ ಅದನ್ನು ಇಲ್ಲಿ ಪಾಸಾಗಿರಬೇಕು. 7 years of study including either 10th or 12th in Karnataka.